ಈಗ ಹರಿಪ್ರಸಾದ್ನವರ ಮನೆಯಲ್ಲಿ ಎಂತ ಕೇರೆ ಸಿಕ್ಕಿ ಬಿದ್ದಿದಂತೆ. ಸೊ ಅದನ್ನೀಗ ನೋಡ್ಲಿಕ್ಕೆ ಹೋಗ್ತಿದ್ದೇನೆ. ಈಗ ಕೇರೆ ಎಲ್ಲ ಹಾಯ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು ಕೇರೆ ಇದು ಸಿಕ್ಕಿ ಬಿದ್ದಿದೆ. ಇದನ್ನೀಗ ರೆಸ್ಕ್ಯೂ ಮಾಡ್ಲಿಕ್ಕಿದ್ದಾರೆ. ಇದು ಬಲೆಯಲ್ಲಿ ಹೇಗೆ ಸಿಕ್ಕಿ ಬಿದ್ದಿದೆ, ಎಷ್ಟು ದೊಡ್ಡದುಂಟು ಫ್ರೆಂಡ್ಸ್. ಇದು ಬೀಲದಿಂದ ಹೊಡಿತದೆ ಹೇಳ್ತಾರೆ. ಸೊ ಹೆದ್ರಿಗೆ ಆಗ್ತದೆ ನೋಡಿ. ಗಂಬ ಹರ್ತಿದ್ದಾನೆ, ಇದಕ್ಕೆ ಮುಳ್ಳಿರ್ತದಂತೆ. ಗಣೇಶ್ ಪ್ರಸಾದ್ ಹತ್ರ ಕೇಳುವ ಹೇಗೆ ಸಿಕ್ಕಿ ಬಿತ್ತಂತ. ಈಗ ಗಣೇಶ್ ಪ್ರಸಾದ್ ರೆಸ್ಕ್ಯೂ ಮಾಡ್ತಿದ್ದೇನೆ ಹಾವನ್ನು. ನೋಡು ಆಗ್ತದೆ ಇಲ್ಲ ಅಂತ. ಫ್ರೆಂಡ್ಸ್, ಹಾವಿಗೆ ಫುಲ್ ಸಿಟ್ಟು ಬಂದೆ. ಅವಿತ್ತೆ ಬೀಲ ಅದೀಗ ಬೀಲನ ಮುಖವಾ. ಹಾ, ಅದು ಬೀಲ ಅಂತೆ ಫ್ರೆಂಡ್ಸ್. ನೋಡುವ, ಹೆದ್ರಿಗೆ ಭಯದ ಮುಂದೆ ಜಯವಿದೆ ಗಾಯ್ಸ್. ಈಗ ಒನ್ ಆಫ್ ದ ಬೆಸ್ಟ್ ರೆಸ್ಕ್ಯೂ ಅಂತ ಹೇಳ್ಬೋದು. ಈಗ ಹರಿಪ್ರಸಾದ್ ಮನೆಯೊಳಗೆ ಓಡಿದ್ದಾನೆ. ಈ ಗಣೇಶ್ ಪ್ರಸಾದ್ ಅದು ಬೀಲ ನೋಡಿ ತಿರುಗಿಸ್ತುಂಟು ಹೇಗೆ. ಕರ್ಮನೆ. ವೆರಿ ಗುಡ್ ವೆರಿ ಗುಡ್. ಯಾನೆ ಪುಕ್ಕಳ ನೀನು. ಚೇತನ್ ವರ ವರ ಬೀಲ ಬರ್ತಾರೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣ. ಮಾಲ್ತಿ ಕಾಪಲ್ಲಿ ಹುಣ್ಸಿವಿ ಓದಾಡದ ನಾ ಮಾರ. ನಿಮ್ಗೆ ಹಾವಿದೆ ಎಲ್ಲಿ ಆದ್ರೂ ಹಾವಿದ್ರೆ ಬೀಲ ಹಿಡಿಲಿಕ್ಕೆ ಬೇಕಾದ್ರೆ ಗಣೇಶ್ ಪ್ರಸಾದ್ ನನ್ನ ಕರೀರಿ. ಅವ ಒನ್ ಆಫ್ ದ ಸ್ಪೆಷಲಿಸ್ಟ್. ಇದ್ರಲ್ಲೆಲ್ಲ PhD ಎಲ್ಲ ಮಾಡಿದ್ದಾನೆ. ಹೇಗೆ ಬೀಲ ಹಿಡ್ದಿದ್ದಾನೆ ನೋಡ್ಬೋದು ನೀವಿಲ್ಲೀಗ. ಬೀಲ ಹಿಡ್ದಿದ್ದಾನೆ ನೀವಿಲ್ಲಿ ನೋಡ್ಬೋದು. ಒಂದು ಸೈಡಿಂದ ಬೀಲವನ್ನು ಹೀಗೆ ಹಿಡ್ದಿದ್ದಾನೆ, ಮತ್ತೊಬ್ಬಲ್ಲಿ ಕಟ್ ಮಾಡ್ತಿದ್ದಾನೆ. ಎಲ್ಲಿಯಾದ್ರೂ ತಪ್ಪಿ ಇದು ಬೀಲ ಬಿಟ್ಟರೆ ಉಂಟಲ್ಲ, ಒಂದು ಪೆಟ್ಟು ಕೊಟ್ಟರೆ ಸಾಕು. ಅದು ಯಾಕಂತ ಹೇಳಿದ್ರೆ ಅದರಲ್ಲಿ ಅಂತ ಮುಳ್ಳು ಉಂಟಂತೆ. ಪೆಟ್ಟು ಕೊಟ್ಟರೆ ಹೇಳಲಿಕ್ಕಿಲ್ಲ ಎಂತ ಆಗ್ತದಂತ. ಧೈರ್ಯ ಮೆಚ್ಚಬೇಕು ಫ್ರೆಂಡ್ಸ್ ಅದರದ್ದು. ಯಾಕಂದ್ರೆ ಮುಖ ಹೇಗೋ ಅದರಲ್ಲಿ ಸಿಕ್ಕಿ ಬಿದ್ದಿದೆ. ಈಗ ಅಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಕಟ್ ಮಾಡ್ಬೇಕು, ಇಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ಕಟ್ ಮಾಡ್ಬೇಕು, ಹಾಗಿದ್ದು ಪರಿಸ್ಥಿತಿ. ನೀವಿಲ್ಲಿ ನೋಡ್ತಿರ್ಬೋದು ಅದು ಹೇಗೆ ಗಂಟು ಸಿಕ್ಕಾಕೊಂಡಿದೆ ಅಂತ. ಫುಲ್ ಟೈಟ್ ಆಗಿ ಹೋಗಿದೆ. ಇದು ಬಿಡಿಸ್ಲಿಲ್ಲದಿದ್ರೆ ಇದು ಖಂಡಿತ ಸಾಯ್ತದೆ. ಸೊ ಮುಂದೆ ಏನಾಗ್ತದೆ ಅಂತ ನೋಡುವ. ಮಲ್ತೊಂದಿಲ್ಲ ಮೇಲೆ ಧೈರ್ಯ ಆಡು. ಗುಡ್ಡ ಮಾರ್ಕೊಂಡು